ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಸೂರ್ಯನಂತೆಯೇ ಪ್ರಭಾಪೂರ್ಣವಾಗಿ ಜಗವನ್ನು ಬೆಳಗಿದರ, ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ರಾಮಜಿ ಸಕ್ಪಾಲ್ ಭೀಮಾಬಾಯಿ ಎಂಬ ದಂಪತಿಯರ, ರಾಮಜಿ ಸಕ್ಪಾಲ್ ಭೀಮಾಬಾಯಿ ಎಂಬ ದಂಪತಿಯರ ಕನ್ನಡ ನಾಡಿನ ದಲಿತ ಪರಹುಲಿಗೆ ಜನ್ಮವ ನೀಡಿದರ. ಮೊಗ್ಗಿನ ಹೂವು ದಲಿತರ ಹೃದಯದಿ ಅರಳಿ ನಿಂತರಲ್ಲ, ನಿಮಗೆ ಭಾವಪೂರ್ಣ ನಮನ. ಸೂರ್ಯನಂತೆಯೇ ಪ್ರಭಾಪೂರ್ಣವಾಗಿ ಜಗವನ್ನು ಬೆಳಗಿದರ, ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ನಮ್ಮಲ್ಲಿ 64 ವರ್ಷ ಆಗಿದೆ. 64 ವರ್ಷ ಆದ್ಮೇಲೆ ಕನಿಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನಪು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ತರ ಇವತ್ತು ಮಾದನಾಯಕನಹಳ್ಳಿಯ ಒಂದು ಸೆಂಟ್ರಲ್ ಪ್ಲೇಸ್ ನಲ್ಲಿ ಸಂಘಟನೆಗಳು ಈ ಕಾರ್ಯಕ್ರಮವನ್ನ ಮಾಡತಕ್ಕಂಥ ವಿಚಾರದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೀನಿ. ಅದೇ ರೀತಿ ಇವತ್ತು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಬೇಕಾದ್ದೇನಪ್ಪ ಅಂದ್ರೆ, ಈ ದೇಶದಲ್ಲಿ ಬಹಳ ನಾಯಕರು ಬಂದವ್ರೆ, ಬಹಳ ನಾಯಕರು ಹೋಗ್ಯವ್ರೆ. ಆದ್ರೆ ಬಹಳಷ್ಟು ಜನ ಮರ್ತೋಗಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಯಾಕೆ ಈ ದೇಶದಲ್ಲಿ ನೆಲೆಸ್ಕೊಂತ ಇದ್ದಾರೆ? ಕೋಟಿ 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 ಜನ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ. ಈ ಜಗತ್ತಿನ ಮಟ್ಟದಲ್ಲಿ ಒಂದು ಕ್ರಿಶ್ಚಿಯನ್ರು ಚರ್ಚ್ಗೆ ಹೋಗ್ತಾರೆ, ಬಹಳ ಎಷ್ಟು ಜನ ಭಾಗವಹಿಸ್ತಾರೆ. ಅದೇ ತರ ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಜನ ಭಾಗವಹಿಸ್ತಾರೆ. ಅದು ಬಿಟ್ರೆ ಇಡೀ ಜಗತ್ತಿನ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಹೆಚ್ಚಿನ ಜನ ಇವತ್ತೇನಿಲ್ಲ ಅಂದ್ರೆ ಭಾರತ ದೇಶದ 130 ಕೋಟಿನಲ್ಲಿ ಒಂದು 50 ಕೋಟಿ ಜನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನೆಸ್ತಾರೆ. ನಾವು ಯೋಚನೆ ಕಾಯ್ದೆ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ರೀತಿಯ ಒಂದು ಫಾಲೋ ಮಾಡಕ್ಕೆ, ನೆನೆಸ್ಕೊಳ್ಳಕ್ಕೆ ಏನ್ ಕಾರಣ ಅಂತಕ್ಕಂಥ ವಿಚಾರವನ್ನ ನಾವು ಚರ್ಚೆ ಮಾಡಕ್ ಹೊರಟ್ರೆ, ಈ ದೇಶದಲ್ಲಿ ಮಹಾಭಾರತ ಮತ್ತು ರಾಮಾಯಣದಲ್ಲಿ ನಾವು ಕಥೆಗಳಲ್ಲಿ ನೋಡ್ತೀವಿ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಸೀತೆಗೆ ವಿಚಾರದಲ್ಲಿ ತಾಳದಂತ ನರಸಿಂಹಸ್ವಾಮಿ ಆಗ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆದಲ್ಲಿ, ತಾಲೂಕಲ್ಲಿ ನೂರಾರು ವರ್ಷಗಳ ಕಾಲ ನಮ್ಮ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗ, ನಮ್ಮ ಗಂಡು ಮಕ್ಕಳ ಮೇಲೆ ಕೊಲೆ ಆದಾಗ, ನಮ್ಮನ್ನ ದೇವಸ್ಥಾನ ಬಿಡ್ದಿದ್ದಾಗ ಯಾವ ರಾಮಕೃಷ್ಣ ಕೂಡ ಈ ದೇಶದಲ್ಲಿ ಬಂದಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ದೇಶದಲ್ಲಿ ಕೆಳವರ್ಗ ಸಮುದಾಯಕ್ಕೆ ಕೆಲಸ ಮಾಡಿದ್ದು ಬಂದಿರಳೆ. ಅಷ್ಟೇ ಅಲ್ಲ, ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಈ ಸಮಸ್ಯೆ ಎಲ್ಲ ಇದ್ದಿದ್ದು ದಲಿತರು ಏನ್ ತಿಳ್ಕೊಂಡವ್ರೆ ಮಾಡಿದ್ರು. ಆ ಟೈಮ್ನಲ್ಲಿ ನಮ್ಮ ಜನ ಬದುಕಕ್ಕಾಗ್ದಿರ ಬಹಳ ತೊಂದರೆಗಳನ್ನು ಅನುಭವಿಸಿದ್ರು. ಆ ಟೈಮ್ ಮೀರಿಬಿಟ್ಟು ಹೋದ್ರೆ ಕಲ್ಲಲ್ಲಿ ಹೊಡಿತಾ ಇದ್ರು. ಇಸ್ಲಾಂ ಧರ್ಮ ಸೇರ್ತಾರೆ, ಮುಸಲ್ಮಾನರ ಧರ್ಮ, ಇಸ್ಲಾಂ ಧರ್ಮ ಆದ್ಮೇಲೆ ಕ್ರಿಶ್ಚಿಯನ್ ಧರ್ಮ ಬರ್ತದೆ. ಬಹಳಷ್ಟು ಜನ ಕ್ರಿಶ್ಚಿಯನ್ರಾಗಿ ಸೇರ್ತಾರೆ. 12ನೇ ಶತಮಾನದಲ್ಲಿ ಮಾದರ ಚಂದ್ರಯ್ಯ, ಬಸವಣ್ಣ ಎಲ್ಲ ಸೇರಿ ಮಾನವತ ಸಾವಿರಾರು ವರ್ಷಗಳಿಂದ
ಜಾತಿ ಹೆಸರಲ್ಲಿ ನಮಗೆ ಬಹಳ ಅವಮಾನ ಆಗ್ತದೆ. ನಾವು ಬದುಕಕ್ಕಾಗ್ತಾ ಇಲ್ಲ. ನಮ್ಗೆ ಒಂದು ದಲಿತ ಜನತೆಯನ್ನು ಬೆಳಕಿನಡೆಗೆ ಮರೆಯಾಗಿ ನಿಂತವರ ಜೈ ಭೀಮ ಸಾಹೇಬ ಈ ವೇದಿಕೆಗೆ ಮಾದನಾಯಕನಹಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ತಿಮ್ಮರಸ್ ಅವರು ಬಂದಿದ್ದಾರೆ. ಮಾದನಾಯಕನಹಳ್ಳಿ ಆರಕ್ಷಕ ಠಾಣೆಯ ಏನು ಸೀರಿಯಲ್ ಧಾರಾವಾಹಿ ಬರ್ತಾ ಇದೆ GTV ಕನ್ನಡದಲ್ಲಿ, ಅದು ಜನದಲ್ಲಿ ಜಾಗೃತಿಯನ್ನು ಮೂಡಿಸಿ ಅಂಬೇಡ್ಕರ್ ಚಿಂತನೆಗಳನ್ನ ವಿಚಾರವನ್ನು ತಿಳ್ಕೊಂಡಿದ್ದ ಈ ಭಾಗದಲ್ಲಿ ದಲಿತ ಹಿಂದುಳಿದ ಎಲ್ಲ ಸಮುದಾಯ ಬಡವರನ್ನ ಒಳಗೊಂಡಂಗೆ ಜೋಳಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಸಂಘಟನೆ ಮಾಡಿದೆ. ಈ ಸಂಘಟನೆ ಕೂಡ ನಾನು ಕೂಡ ಬಂದು ಉದ್ಘಾಟನೆ ಮಾಡಿದ್ದೀನಿ. ಬಟ್ ಅಂಬೇಡ್ಕರ್ ಅವ್ರನ್ನ ನಾವು ಪೂಜೆ ಮಾಡೋದಕ್ಕಿಂತ ಅಂಬೇಡ್ಕರ್ ದಾರಿಯಲ್ಲಿ ಹೋಗ್ಬೋದು. ಅಂಬೇಡ್ಕರ್ ಏನು ಹೇಳಿದ್ದಾರೆ ನಮಗೆ ಅಂದರೆ, ಅಧಿಕಾರ ಹಿಡ್ಕೊಂಡ್ರೆ ಮಾತ್ರ ನಮಗೆ ಭೂಮಿ ಸಿಗ್ತದೆ, ಕಷ್ಟ ಸಿಗ್ತದೆ. ಆ ದಾರಿಯಲ್ಲಿ ಸಂಘಟನೆಯ ಯುವಕರು, ವಿದ್ಯಾವಂತರು ಅದನ್ನೇ ನಾವು ಇನ್ನೂ ವಿಭಿನ್ನವಾಗಿ ಅಂದರೆ ಗಣ್ಯ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಜನಾಂಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಕಲೀಲಿ ಅನ್ನೋ ಮಾಹಿತಿಯನ್ನು ಕೊಡೋದು. ಮುಂದಿನ ಬರ್ತಕ್ಕಂಥ ನಗರಸಭೆ ಚುನಾವಣೆಗೆ ದೇವರ ಹತ್ರ ಅಂಬೇಡ್ಕರ್ ಆಶೀರ್ವಾದ ನೋಡೋದು ಮುಂದೇನಾಗ್ತಾ ಗೊತ್ತಿಲ್ಲ. ಅವೆಲ್ಲ ಆಕಾಂಕ್ಷೆ ಇಟ್ಕೊಂಡು ಸಂಘಟನೆ ಮಾಡಿಲ್ಲ. ನಾವು ನಡೆಸ್ಕೊಡೋದು ಸಂಘಟನೆನ ಗಟ್ಟಿಪಡಿಸ್ಕೊಂಡು ನಮ್ಮ ಅಂಬೇಡ್ಕರ್ ಒಂದು ಮಾತಾಡಿದ್ದಾರೆ, ರಥನ ಎಳ್ಕೊಂಡ್ಬಂದು ಅದನ್ನು ಎಳ್ಸ್ಕೊಂಡು ಹಿಂದಕ್ಕೆ ಎಳಿಬೇಕು, ಅದನ್ನು ಮುಂದಕ್ಕೆ ಎಳಿತೀವಿ ಹೊರತು ಹಿಂದಕ್ಕೆ ಎಳಕ್ಕೆ ಮಾಡಲ್ಲ. ಅಂತ ನಾನು ಕರ್ನಾಟಕ ದಲಿತ ಮತ್ತು ಹಿಂದುಳಿದ ವಿಚಾರ ಸಮಿತಿಗೆ ರಾಜ್ಯ ಗೌರವ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಈ ಭಾಗದಲ್ಲಿ ಏನಿಲ್ಲ, ಇಡೀ ನಮ್ಮ ಹೋಬಳಿ ಆಗ್ಬೋದು, ನಮ್ಮ ಬೆಂಗಳೂರು ತಾಲೂಕು ಆಗ್ಬೋದು, ನಿರ್ಮಲ ತಾಲೂಕು ಆಗ್ಬೋದು, ನಮಗೊಂದು ಹೆಮ್ಮೆ. ಈ ಭಾಗದಲ್ಲಿ ಇದು ದೂರ ನಡೀತಿರೋ ಕಾರ್ಯಕ್ರಮ ಅಂದ್ರೆ ಇದು ಒಂದೇ ನಮ್ಗೆ ಖುಷಿ ಆಗ್ತಾ ಇದೆ. ಇಡೀ ನಮ್ಮ ಹೋಬಳಿ ಜನಾಂಗ, ಜನರವರಾಗಿರ್ಬೋದು, ನಮ್ಮವರಾಗಿರ್ಬೋದು, ಎಲ್ಲ ಜನಾಂಗದ ನಮ್ಮ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟಿದ್ದೀವಿ, ಬಂದಿದ್ದಾರೆ, ನಮ್ಮ ಬಲ ತುಂಬಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದೀವಿ, ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ನಾವು ಎಲ್ಲರೂ ಶುಭಾಶಯ ಕೊಡ್ತೀವಿ. ಈ ಭಾಗದ ಶಾಸಕರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಸರ್, ಈಗಾಗಲೇ ಮಿನಿಸ್ಟರ್ ಬಂದಿರೋದ್ರಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಬರ್ತಾ ಇದ್ದಾರೆ ಅಂದವೆ. ಎಷ್ಟೊತ್ತಾಗೋದ್ರಿಂದ ಗೊತ್ತಾಗೋ ಕಾಲ ಬಂದೇ ಬರ್ತಾರೆ. ದೇಶದ ಮೂಲೆ ಮೂಲೆಗೆ ಮುಟ್ಟಬೇಕು ಅನ್ನೋದೇನೋ ಮಾತು ಹಾಗೂ ಅವರ ಇತಿಹಾಸವನ್ನು ಜನಗಳಿಗೆ ತಿಳಿಸಬೇಕು ಅಂತ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಕ್ಕೆ ಮಾಧ್ಯಮಗಳು ಮತ್ತು ಯುವಕರು ಹಾಗೂ ನಮ್ಮ ಪ್ರಿಯ ಪೂಜೆಗಳಿಗೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಸುತ್ತ ಈ ಮಾತುಗಳಲ್ಲಿ ಕೆಲವು ಯಾಕೆ ಅಂದರೆ ಈ ಜಾಗೃತಿ ಕಾರ್ಯಕ್ರಮವನ್ನು ಯಾಕೆ, ಈ ಮಹಾನಾಯಕರ ಕಾರ್ಯಕ್ರಮವನ್ನು ಯಾಕೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಅರ್ಥವಾಗಲಿ, ಪ್ರತಿಯೊಬ್ಬ ಮನುಷ್ಯರಿಗೂ ಈ ಸಮಾಜದ ಮೇಲೆ ಏನೇನು ಹಕ್ಕಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಪ್ರಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರನ ಹೇಳ್ತಾ ಈ ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಈ ಸಂಘಟನೆಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗೂ ವಿಚಾರವನ್ನು ತಿಳಿಸ್ಬೇಕಂತ ನಾನು ಕೇಳ್ಕೊಳ್ತಾ